ಕಡೆಗೂ ಮಾಡಬಾರದ ತಪ್ಪನ್ನು ಮಾಡೇ ಬಿಟ್ರಲ್ಲ ಮೋದಿಜಿ. ಇಂಡಿ ಮೈತ್ರಿಕೂಟದ ಬಾಲಂಗೋಚಿಗಳು. ನಮಗೂ ಎಲ್ಲ ಕಾಳಜಿ ಇದೆ, ದೇಶ ಅಂತ ಬಂದಾಗ ನಾವು ಮೊದಲು ನಿಂತ್ಕೊಂತೀವಿ ಅಂತ ಹೇಳ್ತಾರಲ್ಲ, ನೀವು ಇವತ್ತು ಸೈಕಲ್ ಹೊಡ್ಕೊಂಡು ಹೋಗಿ, ಮೆಟ್ರೋದಲ್ಲಿ ಓಡಾಡಿ. ಈ ದೇಶನ ಬೃಹತ್ ಕಾಲ ಆಳ್ದವ್ರು ನೀವೇ ಅಲ್ವಾ. 60-65 ವರ್ಷ ಈ ದೇಶನ ಆಳಿದ್ರಲ್ಲ ನೀವು. ವದಂತಿಗಳನ್ನು ಮಾಡೋದ್ರ ಮುಖಾಂತರ, ಅಪಪ್ರಚಾರಗಳನ್ನ ಮಾಡೋದ್ರ ಮುಖಾಂತರ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳೋದನ್ನು ಬಿಡ್ಬೇಕು ನೀವು. ನೇರವಾಗಿ ತಿವ್ದು ಹೇಳ್ದಂಗೆ ಮಾತಾಡೋಂಥ ನಮ್ಮಂಥವ್ರನ್ನ ಕಂಡ್ರೆ ಅಂಧಭಕ್ತರು, ಗುಲಾಮರು, ಗಂಜಲ ಕುಡ್ಕೊಂಡು ಬದುಕಿ, ಸಗಣಿ ತಿನ್ಕೊಂಡು ಬದುಕಿ ಅಂತಿರಲ್ಲ. ಹಂಗಾರೆ ನೀವ್ಯಾರು ಇವತ್ತು ಇದ್ದೀರೋ ನೀವು ತಿಳ್ಕೊಳ್ಳಿ. ಈ ದೇಶದಲ್ಲಿ ಕೋಮುವಾದಿ ಪಕ್ಷಗಳು ಅಂತ ಯಾವುದಾದ್ರೂ ಇದ್ದರೆ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳೋದು ಕಾಂಗ್ರೆಸ್ ಪಾರ್ಟಿನೇ. ಇದರಲ್ಲಿ ನನಗೆ ಯಾವುದೂ ಇಲ್ಲ. ಅದಕ್ಕೆ ಸ್ಪಷ್ಟ ಉದಾಹರಣೆ, ಇವಾಗ ಹಿಜಾಬ್ನ ಮತ್ತೆ ಜಾರಿಗೆ ತೊಗೊಂಬಂದಿದ್ದೀರಲ್ಲ, ಅಲ್ಲಿ ನೋಡ್ಕೊಳ್ಳಿ ನೀವು. ನಾಚಿಕೆ ಆಗಲ್ವ ನಿಮ್ಮ ಮಕ್ಕಳನ್ನೆಲ್ಲ ಕನ್ನಡಿಲಿ ನೋಡ್ಕೊಳ್ರಿ ಒಂದ್ಸಲಿ ಹೋಗಿ. ಕೆಲವೊಂದು ವಿಷಯದಲ್ಲಿ ವಿರೋಧವಾಗಿ ನಿಂತ್ಕೊಬೇಕಾಗುತ್ತೆ. ಅದು ನಿಜವಾದಂಥ ಒಂದು ರಾಜತಾಂತ್ರಿಕತೆ. ಅದನ್ನು ರಾಹುಲ್ ಗಾಂಧಿ ಅಂತ ಹೇಳುವಂಥ 60 ವರ್ಷ ಆಗ್ತಾ ಇರೋವಂಥ ರಾಜ್ಕುಮಾರ್ನ ಹತ್ರ ಕಲಿಬೇಕಾಗಿಲ್ಲ. ನರೇಂದ್ರ ಮೋದಿ ಮತ್ತು ವಿದೇಶಾಂಗ ಸಚಿವಾಲಯ, ಪ್ರಧಾನಮಂತ್ರಿಗಳು ನಡೆಯುವಂಥ ಜಾಡಲ್ಲಿ ಯಾವುದಾದ್ರೂ ತಪ್ಪೆಜ್ಜೆ ಕಂಡಿದ್ರೆ ಮಾತ್ರ ಎಚ್ಚರಿಸಬೇಕು, ಕಿವಿಯನ್ನು ಹಿಂಡಬೇಕು. ಆಂತರಿಕವಾಗಿ ಗಲಭೆಗಳು ಉಂಟಾಗಂಗೆ ನರೇಂದ್ರ ಮೋದಿ ಏನಿದ್ದಾರೆ, ಒಬ್ಬ ರೈತ ವಿರೋಧಿ ಈತ, ಉಳ್ಳವರ ಪರವಾಗಿ ಕೆಲಸ ಮಾಡುವಂಥ ಪ್ರಧಾನಮಂತ್ರಿ ಅಂತ ಬಿಂಬಿಸಬೇಕು ಅಂತ ಹೊಂಚು ಹಾಕಿ ಸಂಚು ಮಾಡಿಕೊಂಡು ಈ ವಿರೋಧ ಪಕ್ಷಗಳು ಕೂತಿದ್ದಾವೆ ಅಂತಲೇ ನಾನು ನೇರವಾಗಿ ಹೇಳ್ತೀನಿ. ಆಟೋ ಚಾಲಕರು ಸಂಕಷ್ಟವನ್ನು ನಾವು ಎದುರಿಸ್ತಾ ಇದ್ದೀವಿ, ಆದ್ರೂ ಕೂಡ ನಾವು ಸಮಾಜಕ್ಕೆ ಸೇವೆ ಮಾಡ್ತಿದ್ರಲ್ಲ. ಇವತ್ತು ಸಮಾಜ ಎಷ್ಟೆಲ್ಲ ಮಾತಾಡ್ತಿತ್ತು, ಆಟೋ ಚಾಲಕರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಇವತ್ತು ಹೇಳ್ರಿ, ಇವತ್ತು ಮಾತಾಡಿ, ಮಾಧ್ಯಮದವರಿಂದ ಹಿಡ್ಕೊಂಡು ಎಲ್ಲರೂ ಮಾತಾಡ್ರಿ. ಎಲ್ಲ ಆಹಾರ ಪದಾರ್ಥಗಳು ಆಚೆ ಹೋಗೋದನ್ನು ನಿಲ್ಲಿಸ್ತಿದ್ದಾರೆ. ಅಂದರೆ ಇದು ಯಾವುದೋ ಒಂದು ಮುನ್ಸೂಚನೆ ಸಿಗ್ತಿದೆ. ಇವತ್ತು ನರೇಂದ್ರ ಮೋದಿಯವರು ಇಂಥ ಹೇಳಿಕೆಗಳನ್ನು ಕೊಟ್ಟಿರತಕ್ಕಂಥದ್ದು. ಅದಕ್ಕೇ ಇವಾಗ ಭಾರತ ಏನು ಮಾಡ್ತಿದೆ ಅಂದರೆ, ರಷ್ಯಾದಲ್ಲಿ ಪ್ಲಾಂಟ್ ಮಾಡ್ತಿದ್ದಾರೆ, ಯೂರಿಯಾ ಉತ್ಪಾದನೆ ಮಾಡೋದಕ್ಕೆ ತಯಾರಿಯನ್ನು ಶುರು ಮಾಡಿದ್ದಾರೆ. ಇಲ್ಲಿಗೆ ತಂದು ಇಲ್ಲಿ ಮಾಡೋ ಬದಲು ಅಲ್ಲಿಂದನೇ ತಯಾರು ಮಾಡಿ ತೊಗೊಂಬರೋವಂಥ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ನಾವೆಲ್ಲ ಗಂಜಲ ಕುಡಿತೀವ್ರಿ, ಹೌದ್ರಿ, ಗೋಮಾತೆ ಪವಿತ್ರ. 33 ಕೋಟಿ ಅಂದರೆ ಗಣಗಳು ಅಂತ ತಿಳ್ಕೊಳ್ಳಿ, 33 ಕೋಟಿ ಅಂತ ಮತ್ತೆ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವನೇ ಒಂದು ಮನೇಲಿ ಬಿಸ್ಕೆಟ್ ಇಟ್ಕೊಂಡಿದ್ದಾನಲ್ಲ, ಅವನಿಗೆ ಸಂಚಕಾರ ಎಲ್ಲಿದ್ರಾಗ್ಬಿಡುತ್ತೋ ಅನ್ನೋದು ನಿಮ್ಮ ಭಯ. ಅದಕ್ಕೇ ನಾವೆಲ್ಲರೂ ಅವರು ಗಂಟೆ ಹೊಡೀರಿ, ಜಾಗಟೆ ಹೊಡೀರಿ ಅಂದರು ಹೊಡೆದ್ವಿ, ಲೈಟ್ ಆಫ್ ಮಾಡಿಬಿಟ್ಟು ದೀಪವನ್ನು ಹಚ್ಚಿ ಅಂದ್ರೂ ಹಚ್ಚಿದ್ವಿ. ಓಡೋವಂಥ ಫ್ಯಾನು ಅಮೇರಿಕಾದೇ ಆಗಬೇಕು, ಭಾರತ ಮಾತ್ರ ಭಾರತ್ ಮಾತಕ್ಕೆ ಜೈ ಅಂತ ಬಾಯಲ್ಲಿ ಹೇಳಿದ್ರೆ ಹೆಂಗ್ರಿ ದೇಶ ಉದ್ಧಾರ ಆಗುತ್ತೆ? ನೋಡಿ, ರಾಜಕೀಯಕ್ಕೋಸ್ಕರ, ಚುನಾವಣೆ ಇದ್ದಿದ್ದಕ್ಕೋಸ್ಕರ ಪೆಟ್ರೋಲ್ ಬೆಲೆನ ಜಾಸ್ತಿ ಮಾಡಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳಿದ್ರಲ್ಲ ಅವತ್ತು, ಪ್ರತಿದಿನ ವಾರದಲ್ಲಿ ಸೋಮವಾರನೂ ಏನೋ ಒಂದಿನ ಎಲ್ಲರೂ ಉಪವಾಸ ಇರೋಣ. ಶಾಂಘೈಗೆ ಹೋಗಿದ್ದಾಗ ಪುಟಿನ್ ಅವರು ಮತ್ತು ಮೋದಿಯವರು ಕಾರಲ್ಲಿ ಹೋದ್ರಲ್ಲ, ಬಾಂಗ್ಲಾದೇಶದಲ್ಲಿ ಒಬ್ಬನ ಏಜೆಂಟ್ನ ಹೊಡೆದಾಕ್ತದ್ರಲ್ಲ. ಹಾಗಾಗಿ ನಾನು ಹೇಳ್ತಿರೋದು, ಇವತ್ತು ಚಿನ್ನದ ಬಗ್ಗೆ, ಪೆಟ್ರೋಲ್ ಬಗ್ಗೆ ಮಾತಾಡ್ತಾ ಇರೋವಂಥ ಬಾಲಂಗೋಚಿಗಳು ನೀವು ಯಾರಿದ್ದೀರಾ? ನಾವು ಸಗಣಿ ಮತ್ತು ಗಂಜಲನೇ ಕುಡ್ಕೊಂಡು ಬದುಕ್ತೀವಿ. ಆದರೆ ನೀವು ಮಾತಾಡಬೇಕಾಗಿರೋವಂಥ ವಿಷಯ ಏನು ಅಂದರೆ, ಇವತ್ತು ದೇಶದ ಕೋಟ್ಯಾನುಕೋಟಿ ಅಂಧಭಕ್ತರಿಗೆ ಇವತ್ತು ಏನು ಅನ್ನಿಸ್ತಿದೆ ಅಂದರೆ, ಯಾರ್ಯಾರು ಪರಿವಾರದ ಗುಲಾಮ್ತನ ಮಾಡ್ತಿದ್ದೀರಲ್ಲ ಹುಟ್ನೆಕ್ಕೊಂಡು, ಅವ್ರು ಕೇಳಿಸ್ಕೊಳ್ರಿ. ನಾನು ನೇರವಾಗಿ ಹೇಳ್ತಿರೋದು, ಈ ದೇಶದ ಪ್ರಧಾನಮಂತ್ರಿ ಅಂದರೆ ಪ್ರಧಾನ ಸೇವಕ ಅಂತ ಅವ್ರು ಸ್ವತಃ ಹೇಳ್ಕೊಳ್ತಾರಾದರೂ ನಾವೆಲ್ಲರೂ ಅವರನ್ನು ತಂದೆಯ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಅವ್ರಿಗೇನಾದರೂ ಪ್ರಾಣಕ್ಕೆ ಸಂಚಕಾರ ಎಲ್ಲಿ ಬರುತ್ತೋ ಅನ್ನೋಂಥ ಭೀತಿ ನಮ್ಮನ್ನು ಕಾಡ್ತಿದೆ. ಹಾಗಾಗಿ ಮೋದಿಜಿ, ನೀವೊಂದು ತಪ್ಪನ್ನು ಮಾಡಬಾರ್ದಾಗಿತ್ತು, ಆ ತಪ್ಪನ್ನು ಮಾಡಿಬಿಟ್ಟಿದ್ದೀರಾ. ನಿಮ್ಮ ಸಾಲಿನಲ್ಲೇ ಬರುವಂಥ ಯಾರ್ಯಾರು ಬೆದರಿಕೆಯನ್ನು ಎದುರಿಸ್ತಿದ್ದಾರೋ ಅಂಥ ನಾಯಕರಾದರೂ ದೇಶದ ಭದ್ರತೆಯ ದೃಷ್ಟಿಯಿಂದ, ಯಾಕೆಂದರೆ ಒಂದು ಚುನಾವಣೆಯನ್ನು ಮಾಡಿ ಈ ರೀತಿಯಾದಂಥ ಒಂದು ಸರಿಯಾದಂಥ ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿಗಳ ವ್ಯಯವನ್ನು ಕೂಡ ಮಾಡಬೇಕು. ಮತ್ತು ದೇಶ, ಒಬ್ಬ ಮಹಾನ್ ದೇಶ ಪ್ರೇಮಿಯನ್ನು ಕಳ್ಕೊಂಡ್ಬಿಡುತ್ತೆ ಅನ್ನೋಂಥ ಆತಂಕ ಇವತ್ತು ನಮ್ಮನ್ನು ಕಾಡ್ತಿದೆ. ಹಾಗಾಗಿ ನೀವು ಈ ತಪ್ಪನ್ನ ಮಾಡಬಾರ್ದಾಗಿತ್ತು. ಎರಡೇ ಗಾಡೀಲಿ ಇವತ್ತು ನಿಮ್ಮ ಕಚೇರಿಗೆ ತೆರಳಿದ್ದೀರಾ. ಒಂದೇ ಒಂದು ಬೆಂಗಾಲ್ ವಾಹನ ಮತ್ತು ನಿಮ್ಮ ವಾಹನದಲ್ಲಿ ಈ ರೀತಿ ತಪ್ಪನ್ನು ನೀವು ಮಾಡಬೇಡಿ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಕಡೆಗೂ ಮಾಡಬಾರದ ತಪ್ಪನ್ನು ಮಾಡೇ ಬಿಟ್ರಲ್ಲ ಮೋದಿಜಿ. ನೀವು ಈ ಒಂದು ತಪ್ಪನ್ನು ಮಾಡಲೇಬಾರ್ದಾಗಿತ್ತು. ಆದರೆ ನಾನು ಈ ನಿರೀಕ್ಷೆಯನ್ನು ಮಾಡಿರಲಿಲ್ಲ, ಆದರೆ ನೀವು ಈ ತಪ್ಪನ್ನು ಮಾಡೇ ಬಿಟ್ರಿ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಇದೆ. ನೋಡಿ, ಈಗ ಯುದ್ಧದ ಕಾರ್ಮೋಡದಲ್ಲಿ ಇವತ್ತು ಜಗತ್ತಿರ್ತಕ್ಕಂಥದ್ದು. ಅದನ್ನು ಕೆಲವರು ಉಳ್ಳುಳ್ಳು ಮನಸ್ಸಿರೋವಂಥವ್ರು, ಅಂದರೆ ಹುಳಿಯಾದ ಮನಸ್ಸಿರೋರು, ತಾವು ನೋಡಿರೋವಂಥ ದ್ರಾಕ್ಷಿ ಎಲ್ಲ ಹುಳಿಯಾಗಿದೆ ಅಂತ ತಿಳ್ಕೊಂಡಿರೋ ಮಾನಸಿಕತೆ ಇರೋವಂಥ ಬೇಕಾದಷ್ಟು ಜನ ನಾಯಕರಿದ್ದಾರೆ ಇವತ್ತು. ಅದನ್ನು ಮಧ್ಯಪ್ರಾಚ್ಯದ ಬಿಕ್ಕಟ್ಟು, ಅದು ಇಡೀ ಪ್ರಪಂಚದ ಬಿಕ್ಕಟ್ಟಲ್ಲ ಅಂತ ಬಿಂಬಿಸ್ಲಿಕ್ಕೆ ಹೊರಟಿರೋರು. ಅವ್ರೇನಾದರೂ ಹೇಳ್ಕೊಳ್ಳಿ, ಅದ್ರ ಬಗ್ಗೆ ನಂದು ಯಾವುದೂ ಚಕಾರ ನಕಾರಗಳಿಲ್ಲ.
ಆದರೆ ನರೇಂದ್ರ ಮೋದಿಜಿಯವರು ಇತ್ತೀಚೆಗೆ ಒಂದು ವಿನಂತಿಯನ್ನು ಜನಗಳ ಮುಂದೆ ಮಾಡ್ಕೊಂಡಿದ್ದಾರೆ. ಅಂದರೆ ಇವತ್ತು ದೇಶದ ವಿದೇಶಿ ವಿನಿಮಯವನ್ನು ಜೋಪಾನ ಮಾಡಿಟ್ಕೊಳ್ಬೇಕು, ದುಂದು ವೆಚ್ಚವನ್ನು ಕಡಿವಾಣ ಹಾಕಬೇಕು ಅನ್ನೋದು ಅಷ್ಟೇ ಅವ್ರ ವಿಚಾರ ಇರತಕ್ಕಂಥದ್ದು. ಇಲ್ಲಿ ನರೇಂದ್ರ ಮೋದಿಯವರು ಒಬ್ಬ ಅಪ್ರತಿಮವಾದಂಥ ದೇಶಭಕ್ತ, ನಿಷ್ಕಲ್ಮಶವಾದಂತಹ ಮನುಷ್ಯ, ಪ್ರಾಮಾಣಿಕ BJPಯ ಕಾರ್ಯಕರ್ತ, ಈ ದೇಶದ ಪ್ರಧಾನ ಸೇವಕ ಅಂತ ಹೇಳೋದ್ರಲ್ಲಿ ನನಗೆ ಯಾವುದೇ ವಿಧವಾದಂಥ ಅಳುಕಿಲ್ಲ. ಅವರನ್ನು ಇವತ್ತು ಈ ದೇಶದ ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ಆಟೋ ಚಾಲಕನಾಗಿ ನನ್ನಂಥ ಕೋಟ್ಯಾಂತರ ಜನ ಮನೆಯ ಯಜಮಾನ ಅಂತ ತಿಳ್ಕೊಂಡಿದ್ದೀವಿ. ಕಾರಣ ಏನು ಅಂದರೆ ಅವರು ಈ ದೇಶನ ಮನೆಯ ಥರ ನೋಡ್ಕೊತಾರೆ, ಮನೆಯ ಯಜಮಾನನ ಥರ, ತಂದೆಯ ರೂಪದಲ್ಲಿ ನಿಂತ್ಕೊಂಡು ತನ್ನ ಮಕ್ಕಳು ಅಂದರೆ ಪ್ರಜೆಗಳೇನಿದ್ದಾರೆ ತನ್ನ ಮಕ್ಕಳು ಅಂತ ಭಾವಿಸುವಂತಹ ಒಬ್ಬ ಮಹಾನ್ ನಾಯಕ, ಈ ದೇಶ ಕಟ್ಟಿನಂತಹ ಅಪ್ರತಿಮ ಪ್ರಧಾನಮಂತ್ರಿ ಅಂದರೆ ತಪ್ಪಾಗಲಾರ್ದು. ಆದರೆ ಈ ಮಾತನ್ನು ನಾನು ಹೇಳೋವಾಗ ಇನ್ನೊಂದು ಮಾತನ್ನು ಹೇಳ್ತೀನಿ, ಈ ಮಾತನ್ನು ಒಪ್ಕೊಳೋದಕ್ಕೂ ಕೂಡ ಪರಿಶುದ್ಧವಾದಂಥ ಮನಸ್ಸಿರೋರು ಮಾತ್ರ ಒಪ್ಕೊತಾರೆ. ಆ ಮನಸ್ಸಲ್ಲಿ ಎಳ್ಳಷ್ಟು ಕಲ್ಮಶ ಇರೋರು ಒಪ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಅದು ಯಾರ್ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಇಂಡಿ ಮೈತ್ರಿಕೂಟದ ಬಾಲಂಗೋಚಿಗಳು ಇವರೆಲ್ಲ ಏನು ಹೇಳ್ಕೊಳ್ತಾರೆ, ನಾವು ದೇಶಭಕ್ತರೇ, ನಮಗೂ ಎಲ್ಲ ಕಾಳಜಿ ಇದೆ, ದೇಶ ಅಂತ ಬಂದಾಗ ನಾವು ಮೊದಲು ನಿಂತ್ಕೊತೀವಿ ಅಂತ ಹೇಳ್ತಾರಲ್ಲ, 2 ಹೆಜ್ಜೆ ಮುಂದೆ ಎತ್ತಿಡೋಕ್ಕಾಗದೆ ಒಡಲು ಬೆಳೆಸ್ಕೊಂಡಿರೋಂಥ ನಾಯಕರು ನೀವು ಇವತ್ತು ಸೈಕಲ್ ಹೊಡ್ಕೊಂಡು ಹೋಗಿ, ಮೆಟ್ರೋದಲ್ಲಿ ಓಡಾಡಿ. ಪಕ್ಷಾತೀತವಾಗಿ ನಾನು ಹೇಳ್ತಾ ಇರೋದು, ದೇಶದ ಯಾರ್ಯಾರು ರಾಜ್ಯಸಭಾ ಸದಸ್ಯರಿದ್ದೀರಾ, MP ಗಳಿದ್ದೀರಾ, MLAಗಳಿದ್ದೀರಾ, ಎಲ್ಲರೂ ಹೋಗಿ. ಅದನ್ನು ಬಿಟ್ಬಿಟ್ಟು ಇವತ್ತು ದೇಶದಲ್ಲಿ ಚಿನ್ನ ಕೊಂಡ್ಕೊಬೇಡಿ, ತಿನ್ನೋ ಅಂಥ ಅಡುಗೆ ಎಣ್ಣೆನ ಕಮ್ಮಿ ತಿನ್ನಿ ಅಂತ ಹೇಳಿದ್ರೆ ಮಹಾನ್ ತಪ್ಪು ಅಂತ ಬಿಂಬಿಸ್ತಿದ್ದೀರಲ್ಲಪ್ಪ. 60-70 ವರ್ಷಗಳು ಈ ದೇಶನ ಆಳ್ದಂಥ ಎಲ್ಲ ಪ್ರಧಾನಮಂತ್ರಿಗಳು ಆಯಾ ಸಮಯಕ್ಕೆ ತಕ್ಕದಾದಂತಹ ಸಂಕಷ್ಟವನ್ನು ಎದುರಿಸುವಂಥ ವಿನಂತಿಗಳನ್ನು ಮಾಡಿದ್ದಾರೆ. ಈಗ ಪೆಟ್ರೋಲ್ ಬಗ್ಗೆ ಪುಂಖಾನುಪುಂಖವಾಗಿ ಪುಂಕಿ ಊದ್ತಾ ಇರೋಂಥ ಕಾಂಗ್ರೆಸ್ ನಾಯಕರೇ ನೀವು ಬಹು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಈ ದೇಶನ ಬೃಹತ್ ಕಾಲ ಆಳ್ದವ್ರು ನೀವೇ ಅಲ್ವಾ, 60-65 ವರ್ಷ ಈ ದೇಶನ ಆಳಿದ್ರಲ್ಲ ನೀವು. ಆವಾಗ ಆಪತ್ಕಾಲಕ್ಕೆ ಅಂತ ಈ ದೇಶದಲ್ಲಿ ಸ್ಟೋರೇಜ್ ಮಾಡೋದಕ್ಕೆ, ಕ್ರೂಡ್ ಆಯಿಲ್ನ ಸ್ಟೋರೇಜ್ ಮಾಡೋಕ್ಕೆ ಏನೇನು ವ್ಯವಸ್ಥೆಗಳು ಮಾಡಿದ್ರಿ. ಸುಳ್ಳು ಹೇಳಬಾರ್ದು ಜನರ ಹತ್ರ, ಸುಳ್ಳು ಹೇಳಿ ತಪ್ಪು ದಾರಿಗೆ ಎಳೆಯೋದು ಜನಗಳನ್ನ, ವದಂತಿಗಳನ್ನು ಮಾಡೋದ್ರ ಮುಖಾಂತರ, ಅಪಪ್ರಚಾರಗಳು ಮಾಡೋದ್ರ ಮುಖಾಂತರ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳೋದನ್ನು ಬಿಡಬೇಕು ನೀವು. ಇವತ್ತು ಯಾರಾದರೂ ಪ್ರಧಾನಮಂತ್ರಿಗಳು ಮಾಡೋವಂಥ ಕೆಲಸನ, ದೇಶನ ಸಮರ್ಥನೆ ಮಾಡೋವಂಥ ಕೆಲಸನ, ದೇಶದಲ್ಲಿ ನಡೀತಾ ಇರೋವಂಥ ಅನ್ಯಾಯ ಅಕ್ರಮಗಳನ್ನ ನೇರವಾಗಿ ತಿವ್ದು ಹೇಳ್ದಂಗೆ ಮಾತಾಡೋವಂಥ ನಮ್ಮಂಥವ್ರನ್ನ ಕಂಡ್ರೆ ಅಂಧ ಭಕ್ತರು, ಗುಲಾಮರು, ಗಂಜಲ ಕುಡ್ಕೊಂಡು ಬದುಕಿ, ಸಗಣಿ ತಿನ್ಕೊಂಡು ಬದುಕಿ ಅಂತಿರಲ್ಲ. ಹಂಗಾರೆ ನೀವ್ಯಾರು ಇವತ್ತು ದೇಶದಲ್ಲಿ ನಡೆಯೋಂಥ ಎಲ್ಲ ದೇಶದ್ರೋಹಿ ಚಟುವಟಿಕೆಗಳನ್ನ ಸಮರ್ಥನೆ ಮಾಡೋರು ಕೋಮುವಾದಿಗಳು ಅಂತ ಹೇಳ್ತೀರ ನಮ್ಮನ್ನು. ನೀವೇ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಕಡಾಖಂಡಿತವಾಗೇ ಹೇಳ್ತಾ ಇದ್ದೀನಿ, ಯಾರ್ಯಾರು ಕಾಂಗ್ರೆಸ್ ನಾಯಕರು ಮತ್ತು ಯಾರ್ಯಾರು ಇವತ್ತು ಓಲೈಕೆ ರಾಜಕಾರಣಕ್ಕೆ ಬಿದ್ದು ಬೂಟ್ಗಳು ನೆಕ್ತಾ ಇದ್ದೀರೋ ನೀವು ತಿಳ್ಕೊಳ್ಳಿ. ಈ ದೇಶದಲ್ಲಿ ಕೋಮುವಾದಿ ಪಕ್ಷಗಳು ಅಂತ ಯಾವುದಾದ್ರೂ ಇದ್ದರೆ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಕಾಂಗ್ರೆಸ್ ಪಾರ್ಟಿನೇ. ಇದರಲ್ಲಿ ನನಗೆ ಯಾವುದೂ ಇಲ್ಲ. ಅದಕ್ಕೆ ಸ್ಪಷ್ಟ ಉದಾಹರಣೆ ಇವಾಗ ಹಿಜಾಬ್ನ ಮತ್ತೆ ಜಾರಿಗೆ ತೊಗೊಂಬಂದಿದ್ದೀರಲ್ಲ, ಅಲ್ಲಿ ನೋಡ್ಕೊಳ್ಳಿ ನೀವು. ಆ ವಿಷಯ ನಾವು ಆಮೇಲೆ ಮಾತಾಡೋಣ. ಹಾಗಾಗಿ ಇಲ್ಲಿ 3 ಪ್ರಧಾನವಾದಂಥ ವಿಷಯಗಳನ್ನು ಪ್ರಧಾನ ಸೇವಕರು ಹೇಳಿದ್ದು ಏನು, ಚಿನ್ನವನ್ನು ಕಡಿಮೆ ಖರೀದಿ ಮಾಡಿ, ಆದಷ್ಟು ಮುಂದೂಡಿ ಅಂತ. ಮದುವೆ ಮಾಡುವಾಗ ತಾಳಿನೇ ಕೊಂಡ್ಕೊಬೇಡಿ ಅಂತ ಹೇಳಿದಾರೇನ್ರಿ? ನಾಚಿಕೆ ಆಗಲ್ವೇನ್ರಿ ಈ ಥರ ಜನಗಳನ್ನ ತಪ್ಪುದಾರಿಗೆ ಎಳೆಯೋದಕ್ಕೆ? ಏನು ಈ ಕೂತ್ಕೊಂಡು ಪತ್ರಿಕೆಗಳಲ್ಲಿರ್ಬೋದು, ಪತ್ರಕರ್ತರ ಮುಂದೆ ಇರ್ಬೋದು, ಓದಲ್ಲಿ ಬಂದಲ್ಲೆಲ್ಲ ಚಿವುಟದಂಗೆ ಕೀಳಾಗಿ ತುಚ್ಛವಾಗಿ ಪ್ರಧಾನಮಂತ್ರಿನ ಮಾತಾಡೋಂಥ ಎಲ್ಲ ನಾಯಕರು ನೀವು ಎಚ್ಚರಿಕೆ ಇಟ್ಕೊಳ್ಳಿ. ಕಾಂಗ್ರೆಸ್ ಪಾರ್ಟಿ ಇದ್ದಾಗ 28,000 ರೂಪಾಯಿ ಇತ್ತು ಒಂದು ಸಾವಿರನ ಅಂದರೆ 8 ಗ್ರಾಮ್ ಚಿನ್ನ. ಇವತ್ತು ತೊಗೊಂಡೋಗಿ 1,35,000 ರೂಪಾಯಿಗೆ ಇಟ್ಟಿದ್ದಾರಲ್ಲ, ಇದೇ ಮೋದಿ ಸಾಧನೆ ಅಂತ ಬಿಂಬಿಸ್ತಿರಲ್ಲ. ನಾಚಿಕೆ ಆಗಲ್ವ? ನಿಮ್ಮ ಮಕ್ಕಳನ್ನೆಲ್ಲ ಕನ್ನಡಿಲಿ ನೋಡ್ಕೊಳ್ರಿ ಒಂದ್ಸಲಿ ಹೋಗಿ. ಅವತ್ತು ದೇಶದ ಬೇಡಿಕೆ ಏನು, ದೇಶದ ಜನಸಂಖ್ಯೆ ಏನು, ದೇಶದ ಆಂತರಿಕ ಉತ್ಪಾದನೆ ಎಷ್ಟಿತ್ತು ಚಿನ್ನದ್ದು, ಇವತ್ತೆಷ್ಟಿದೆ? ಈ ಎಲ್ಲ ಪ್ರಶ್ನೆಗಳಿಲ್ವಾ? ಜಾಗತಿಕ ಯುಗದಲ್ಲಿ ಇವತ್ತು ಪ್ರಪಂಚದಲ್ಲಿ ನಾನಾ ರೀತಿ ಬೆಳವಣಿಗೆ ಬೆಳೆಯುತ್ತೀರಿ. ಹೌದು, ಅಮೇರಿಕಾನ ಕೆಲವೊಂದು ವಿಷಯದಲ್ಲಿ ಸಮರ್ಥನೆಯೂ ಮಾಡಬೇಕಾಗುತ್ತೆ, ಕೆಲವೊಂದು ವಿಷಯದಲ್ಲಿ ತಟಸ್ಥ ಧೋರಣೆಯನ್ನು ಹೊಂದಬೇಕಾಗುತ್ತೆ, ಕೆಲವೊಂದು ವಿಷಯದಲ್ಲಿ ವಿರೋಧವಾಗಿ ನಿಂತ್ಕೊಬೇಕಾಗುತ್ತೆ. ಅದು ನಿಜವಾದಂಥ ಒಂದು ರಾಜತಾಂತ್ರಿಕತೆ. ಭಾರತ ಅದನ್ನು ಮಾಡ್ಕೊಂಬರ್ತಿದೆ. ಅದನ್ನು ರಾಹುಲ್ ಗಾಂಧಿ ಅಂತ ಹೇಳೋವಂಥ 60 ವರ್ಷ ಆಗ್ತಾ ಇರೋವಂಥ ರಾಜ್ಕುಮಾರ್ನ ಹತ್ರ ಕಲಿಬೇಕಾಗಿಲ್ಲ ನರೇಂದ್ರ ಮೋದಿ ಮತ್ತು ವಿದೇಶಾಂಗ ಸಚಿವಾಲಯ. ಈ ಮನುಷ್ಯ ಏನು ಹೇಳ್ತಾ ಇರೋದು ಇವತ್ತು?
ತಾನೇನಾದರೂ ಮಾಡಿ ಪ್ರಧಾನ ಗಾದಿಯಲ್ಲಿ ಕೂತ್ಕೋಬೇಕು, ಪ್ರಧಾನಮಂತ್ರಿ ಗಾದಿಯಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಮೋದಿಯವರ ವೈಫಲ್ಯದ ಆಡಳಿತದಿಂದ ಇವತ್ತು ದೇಶ ಸಂಕಷ್ಟವನ್ನು ಎದುರಿಸಬೇಕಾಗಿದೆ ಅಂತ ಈ ಮನುಷ್ಯ ಹೇಳ್ತೀಯಾರಲ್ಲ, ಹಂಗಂದರೆ ಈತನೇ ಈ ಒಂದು ಪ್ರಧಾನಮಂತ್ರಿ ಗಾದಿ ಮೇಲೆ ಕೂತಿದ್ದಿದ್ರೆ ಏನು ಇದಕ್ಕೆ ಪರಿಹಾರ ಅಂತ ಹೇಳ್ತೀವಿ. ಒಬ್ಬ ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಯ ನೆರಳಿದ್ದಂಗೆ. ಪ್ರಧಾನಮಂತ್ರಿಗಳು ನಡೆಯುವಂಥ ಜಾಡಲ್ಲಿ ಯಾವುದಾದ್ರೂ ತಪ್ಪೆಜ್ಜೆ ಕಂಡಿಡಿದ್ರೆ ಮಾತ್ರ ಎಚ್ಚರಿಸಬೇಕು, ಕಿವಿಯನ್ನು ಹಿಂಡಬೇಕು. ದೇಶದ ಸಮಗ್ರತೆ, ಭದ್ರತೆ ಮತ್ತು ದೇಶದ ಸುರಕ್ಷತೆ ಬಗ್ಗೆ ಏನಾದರೂ ಒಂದು ಆತಂಕ ಎದುರಾದಾಗ ಹೆಜ್ಜೆಗೆ ಹೆಜ್ಜೆ ಜೋಡಿಸಿ ನಡೆಯೋವನೇ ವಿರೋಧ ಪಕ್ಷದ ನಾಯಕ. ಅದು ಬಿಟ್ಬಿಟ್ಟು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ವಿರೋಧ ಹೇಳ್ಕೊಂಡು, ವದಂತಿಗಳನ್ನ ಹಬ್ಬಿಸ್ಕೊಂಡು, ಜನರನ್ನ ತಪ್ಪುದಾರಿಗೆ ಹೇಳ್ಕೊಂಡು, ದೇಶದಲ್ಲಿ ಗಲಭೆ ನಾಗರಿಕ ಸಂಘರ್ಷಗಳನ್ನ ಉಂಟು ಮಾಡಿಕೊಂಡು, ಕೋಮುವಾದಿ ಹೇಳಿಕೆಗಳನ್ನ ಕೊಟ್ಕೊಂಡು, ಓಲೈಕೆ ಮಾಡಿಕೊಂಡು, ವಿದೇಶಿ ಪ್ರವಾಸಗಳನ್ನ ಮಾಡ್ಕೊಂಡು ತಿರುಗಾಡೋನ್ನ ವಿರೋಧ ಪಕ್ಷದ ನಾಯಕ ಅಂತ ಹೇಳಲ್ಲ. ಇವತ್ತು ಒಂದು ಗಂಭೀರವಾದ ಸಮಸ್ಯೆ ನನ್ನ ಕಾಡ್ತಾ ಇರೋದು, ಎಲ್ಲರೂ ಚಿನ್ನದ ಬಗ್ಗೆ ಮಾತಾಡ್ತಿದ್ದಾರೆ, ಎಲ್ಲರೂ ಪೆಟ್ರೋಲು ಡೀಸೆಲ್ ಬಗ್ಗೆ ಮಾತಾಡ್ತಿದ್ದಾರೆ. ಮೋದಿಯವ್ರು ಇನ್ನೊಂದು ವಿಷಯ ಹೇಳೋರು, ಅದನ್ನು ಬಿಟ್ಬಿಟ್ರು ಇವರಲ್ಲ. ಯಾಕೆ ಗೊತ್ತಾ? ಯೂರಿಯಾನ ಇಂಪೋರ್ಟ್ ಮಾಡ್ಕೋತೀವಲ್ಲ ನಾವು, ಇವತ್ತು ಹೊರಗಡೆಯಿಂದ ಆಮದು ಮಾಡ್ಕೊಳ್ತೀವಲ್ಲ, ಅದ್ರ ಬಗ್ಗೆ ಯಾವೊಬ್ಬ ನಾಯಕನೂ ಮಾತಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾಳೆ ದಿನ ಯೂರಿಯಾದ ಅಭಾವ ಏನಾದರೂ ಎದುರಾಗೋದ್ರೆ ಅದರಿಂದ ರೈತರನ್ನ ಎತ್ಕಟ್ಟಿ ಒಂದಷ್ಟು ದೇಶದಲ್ಲಿ ಆಂತರಿಕವಾಗಿ ಗಲಭೆಗಳು ಉಂಟಾಗಂಗೆ ನರೇಂದ್ರ ಮೋದಿ ಏನಿದ್ದಾರೆ ಒಬ್ಬ ರೈತ ವಿರೋಧಿ ಈತ, ಉಳ್ಳವರ ಪರವಾಗಿ ಕೆಲಸ ಮಾಡುವಂಥ ಪ್ರಧಾನಮಂತ್ರಿ ಅಂತ ಬಿಂಬಿಸ್ಬೇಕು ಅಂತ ಹೊಂಚು ಹಾಕಿ ಸಂಚು ಮಾಡಿಕೊಂಡು ಈ ವಿರೋಧ ಪಕ್ಷಗಳು ಕೂತಿದ್ದಾವೆ ಅಂತಲೇ ನಾನು ನೇರವಾಗಿ ಹೇಳ್ತೀನಿ. ಚಿನ್ನ ಕೊಂಡ್ಕೊಂಡಿಲ್ಲ ಅಂದರೆ ಬೇಕಾದ್ರೆ ನಾವು 100 ವರ್ಷ ಬದುಕ್ತೀವಿ, ರೈತರಿಗೆ ಯೂರಿಯಾ ಕೊಂಡ್ಕೊಂಡಿಲ್ಲ ಅಂದರೆ ತಿನ್ನಕ್ಕೆ ಇಟ್ಟಿಲ್ದಂಗೆ ಆಗುತ್ತೋ ತಿಳ್ಕೊಳ್ರಪ್ಪ ರಾಜ್ಕುಮಾರ. ಬಹುಮುಖ್ಯವಾಗಿ ರಾಜಕುಮಾರ, ಟಿ ಶರ್ಟ್ ಹಾಕ್ಕೊಂಡು ಓಡಾಡೋ ಅಂಥ ರಾಜಕುಮಾರ. ಆಮೇಲೆ ಏನು ನಿಮ್ಮ ಬನೀನ್ ಗ್ಯಾಂಗ್ ಇದೆಯಲ್ಲ, ಬನೀನ್ ಗ್ಯಾಂಗು, ಮತ್ತು ಅಖಿಲೇಶ್ ಯಾದವ್ನ ಒಂದು ಕೂಟ ಇದೆಯಲ್ಲ ನಿಮ್ಮದು ಇಂಡಿ ಮೈತ್ರಿಕೂಟ, ನೀವೆಲ್ಲರೂ ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ, ಚಿನ್ನನ ನಮ್ಮ ದೇಶದ ಜನರು ಖರೀದಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ತಾಳಿ ಕೊಟ್ಟರು ಮದುವೆ ನಡೆಯುತ್ತೆ. ಹೆಣ್ಣಿನ ಕಡೆಯವರು ಒಪ್ಕೊತಾರೆ, ಗಂಡಿನ ಕಡೆಯವರು ಒಪ್ಕೊತಾರೆ. ಬೇಕಾದರೆ ಅದನ್ನು ಒಂದು FD ರೂಪದಲ್ಲೋ ಅಥವಾ ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡ್ನ ರೂಪದಲ್ಲೋ ಕೊಡಿ. ನನ್ನ ಮಗಳಿಗೆ ನಾನು ಇದನ್ನು ಕೊಡ್ತಿದ್ದೀನಿ, ನನ್ನ ಮಗನಿಗೆ ನಾನು ಇದನ್ನು ಕೊಡ್ತಿದ್ದೀನಿ ಅಂತ ಎರಡು ಕಡೆಯವರು, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಮುಂದೆ ಕಡಿಮೆ ಆದಾಗ ಕೊಂಡ್ಕೊತಾರೆ. ದುಡ್ಡೇ ಇದೆ, ಚಿನ್ನನೇ ಕೊಂಡ್ಕೊತೀವಿ ಅನ್ನೋವಾಗ FDಯಲ್ಲಿ ಇಟ್ಟರೆ ಏನೋ ಅದಕ್ಕೆ ಆದಾಯ ಬರೋದಿಲ್ವೇನ್ರಿ? ಏನ್ರಿ ಮಾತಾಡ್ತೀರಾ ನೀವು? ಇವತ್ತು ದೇಶದ ವಿನಿಮಯ, ವಿದೇಶಿ ವಿನಿಮಯ ಡಾಲರ್ಗಳಲ್ಲಿ ನಾವು ಕೊಂಡ್ಕೊಬೇಕು, ಅದು ಕಡಿಮೆ ಆಗ್ತಿದೆ. ಡಾಲರ್ ರೇಟು ಇನ್ಕ್ರೀಸ್ ಆಗಿದೆ ಸರಿ. ಇವತ್ತು ಪೆಟ್ರೋಲ್ ಡೀಸೆಲ್ನ ಬಗ್ಗೆ ಇಡೀ ಪ್ರಪಂಚಕ್ಕೆ ಹೋಲಿಕೆ ಮಾಡಿದಾಗ ಭಾರತ ಒಂದೇ ದೇಶ ಇವತ್ತವರೆಗೂ ಯುದ್ಧ ಬಂದು 65-70 ದಿನ ಆಗ್ತಿದೆ ಪೆಟ್ರೋಲ್ನ ಬೆಲೆಯನ್ನು ಏರಿಕೆ ಮಾಡ್ತಾ ಇದ್ದಿದ್ದು. ಗ್ಯಾಸು ನಮ್ಮಲ್ಲಿ ಸಿಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಆಟೋ ಚಾಲಕರು ಸಂಕಷ್ಟವನ್ನು ನಾವು ಎದುರಿಸ್ತಾ ಇದ್ದೀವಿ. ಆದ್ರೂ ಕೂಡ ನಾವು ಸಮಾಜಕ್ಕೆ ಸೇವೆ ಮಾಡ್ತಿದ್ರಲ್ಲ, ಇವತ್ತು ಸಮಾಜ ಎಷ್ಟೆಲ್ಲ ಮಾತಾಡ್ತಿತ್ತು, ಆಟೋ ಚಾಲಕರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಇವತ್ತು ಹೇಳ್ರಿ, ಇವತ್ತು ಮಾತಾಡಿ, ಮಾಧ್ಯಮದವರಿಂದ ಹಿಡ್ಕೊಂಡು ಎಲ್ಲರೂ ಮಾತಾಡ್ರಿ. ಇವತ್ತು 55 ರೂಪಾಯಿ ಇದ್ದಂಥ LPG ಗ್ಯಾಸ್ ಇವತ್ತು 95 ರೂಪಾಯಿ ಆಗಿದೆ. ಆದ್ರೂ ಪ್ರಾಮಾಣಿಕವಾಗಿ ಆಟೋ ಚಾಲಕರು ನಾವು ಇವತ್ತು ಸೇವೆಯನ್ನು ಕೊಡ್ತಾ ಇದ್ದೀವಿ ಜನಕ್ಕೆ. ಇದು ನಮ್ಮ ದೇಶ ಸೇವೆ. ಯೂನಿಫಾರ್ಮ್ ಅದಕ್ಕೆ ಕೊಟ್ಟಿರೋದು ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನಗೆ ಸಾಕಷ್ಟು ಜನ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾಯಿದ್ರಿ, ಆಟೋ ಗ್ಯಾಸ್ ಬಗ್ಗೆ ಮಾತಾಡೋಲ್ಲ, ನಿಂದು ಓಡದೇ ಇರೋ ಆಟೋ ಅಂತೆಲ್ಲ ಮಾತಾಡ್ತಿದ್ರಲ್ಲ, ಅದು ಕೇಳಿಸ್ಕೊಳ್ಳಿ. ಇವತ್ತು ಪ್ರಾಮಾಣಿಕವಾಗಿ ಯಾರಾದರೂ ಸೇವೆಯನ್ನು ಮಾಡ್ತಾಯಿದ್ರೆ ಸಮಾಜದಲ್ಲಿ, ಆ ವರ್ಗದಲ್ಲಿ ಆಟೋ ಚಾಲಕರು ಬರ್ತೀವಿ, ನಾವು ಮಾಡ್ತೀವಿ, ಇನ್ನೂ ಸಂಕಷ್ಟವನ್ನು ಎದುರಿಸ್ತೀವಿ. ಆದರೆ ಇವತ್ತು ನಾವು ನೋಡಬೇಕಾಗಿರೋದೇನೆಂದರೆ, ಅಡುಗೆ ಎಣ್ಣೆಯನ್ನು ಕಮ್ಮಿ ಬಳಕೆ ಮಾಡಿ ಅಂತ ಹೇಳಿದ್ದಾರೆ. ತಪ್ಪೇನಪ್ಪ ಇದೆ ಅದರಲ್ಲಿ? ಏನಿದೆ ತಪ್ಪು? ಒಂದು ಮನೆಯಲ್ಲಿ ಇವಾಗ 3 ಲೀಟ್ರ್ ಅಡುಗೆ ಎಣ್ಣೆಯನ್ನು ಬಳಸ್ತಾರೆ ಅಂದರೆ ಅರ್ಧ ಲೀಟ್ರ್ ಕಡಿಮೆ ಮಾಡಿದ್ರೆ ದೇಶಕ್ಕೆ ಒಂದು ಕೊಡುಗೆ ಆಗೋದಿಲ್ವ ಅದು? ಯಾಕೆಂದರೆ ನಾವು ಇಂಪೋರ್ಟ್ ಮಾಡ್ಕೊತಿದ್ದೀವಿ ರೀ. ಪ್ರತಿಯೊಬ್ಬರೂ ಸಾಂಪ್ರದಾಯಿಕ ಬೆಳೆಗಳನ್ನೇ ಬೆಳ್ಕೊಂಡು ಕೂತ್ಕೊಂಡ್ರೆ ಬರಬೇಕಲ್ಲ, ಎಣ್ಣೆ ಕಾಳುಗಳು ಉತ್ಪತ್ತಿ ಆಗಬೇಕಲ್ಲ. ನೋಡಿ, ಇತ್ತೀಚೆಗೆ ಪತ್ರಿಕೆಯಲ್ಲಿ ಓದ್ಪಟ್ಟೆ, ಎಲ್ಲ ಆಹಾರ ಪದಾರ್ಥಗಳು ಆಚೆ ಹೋಗೋದನ್ನು ನಿಲ್ಲಿಸ್ತಿದ್ದಾರೆ. ಅಂದರೆ ಇದು ಯಾವುದೋ ಒಂದು ಮುನ್ಸೂಚನೆ ಸಿಗ್ತಿದೆ. ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಚೈನಾದಲ್ಲಿದ್ದಾರೆ. ಆ ಡೀಲ್ಗಳೇನಾದರೂ ಸಕ್ಸಸ್ ಆಗಿಲ್ಲ ಅಂದರೆ ಕಡಾಖಂಡಿತವಾಗಿ ಇರಾನ್ನ ಮೇಲೆ ಯುದ್ಧ ಆಗ್ತಕ್ಕಂಥದ್ದು ಗ್ಯಾರಂಟಿ. ಮಿಲಿಟ್ರಿ ಆಪರೇಷನ್ ಇವತ್ತೇನು ನಡೀತಿದೆ, ಹಾರ್ಮೋಜ್ನೇನು ಬ್ಲಾಕ್ ಮಾಡಿಟ್ಟಿದ್ದಾರೆ. ಯುದ್ಧದ ಸನ್ನಿವೇಶ ಬಂದರೆ ಅವಾಗ ದೇಶ ಸಂಕಷ್ಟವನ್ನು ಎದುರಿಸಬಾರ್ದು ಅನ್ನೋದಕ್ಕೆ ಇವತ್ತು ನರೇಂದ್ರ ಮೋದಿಯವರು ಇಂಥ ಹೇಳಿಕೆಗಳನ್ನು ಕೊಟ್ಟಿರತಕ್ಕಂಥದ್ದು. ಅದಕ್ಕೇ ಇವಾಗ ಭಾರತ ಏನು ಮಾಡ್ತಿದೆ ಅಂದರೆ, ರಷ್ಯಾದಲ್ಲಿ ಪ್ಲ್ಯಾಂಟ್ ಮಾಡ್ತಿದ್ದಾರೆ ಯೂರಿಯಾ ಉತ್ಪಾದನೆ ಮಾಡೋದಕ್ಕೆ, ತಯಾರಿಯನ್ನು ಶುರು ಮಾಡಿದ್ದಾರೆ. ಇಲ್ಲಿಗೆ ತಂದು ಇಲ್ಲಿ ಮಾಡೋ ಬದಲು ಅಲ್ಲಿಂದನೇ ತಯಾರು ಮಾಡಿ ತೊಗೊಂಬರೋವಂಥ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಆದರೆ ನೀವು ಸುಳ್ಳು ಹೇಳ್ಕೊಂಡು ತಿರುಗಾಡ್ತೀರಾ ನೀವೆಲ್ಲ. ಎಷ್ಟು ನಿಮಗೆ ಇನ್ನೂ ಎಷ್ಟು ಜನ ಬುದ್ಧಿ ಹೇಳಬೇಕು? ರಾಜಕೀಯದ ಬೆಳೆನ ನೀವು ಬೇಯಿಸ್ಕೊಳ್ಳಿ, ಆದರೆ ಒಬ್ಬ ಮನುಷ್ಯನ ಮೇಲೆ ಕಿಂಚಿತ್ತಾದರೂ ಒಂದು ಇರಬೇಕಲ್ಲ. ಒಬ್ಬ ಮನುಷ್ಯ ಒಳ್ಳೆ ಕೆಲಸ ಮಾಡ್ರೆ ಅದನ್ನು ಒಪ್ಕೊಳ್ಳೋಂಥ ಮಾನಸಿಕತೆ ಇರಬೇಕಲ್ಲ. ಗಂಜಲ ಕುಡಿತಾರೆ, ನಾವೆಲ್ಲ ಗಂಜಲ ಕುಡಿತೀವಿ ರೀ, ಹೌದ್ರಿ, ಗೋಮಾತೆ ಪವಿತ್ರ.
ಏನು 33 ಕೋಟಿ ಅಂದರೆ ಗಣಗಳು ಅಂತ ತಿಳ್ಕೊಳ್ಳಿ, 33 ಕೋಟಿ ಅಂತ ಮತ್ತೆ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ. 33 ವಿಧವಾದ ದೇವತೆಗಳ ಪ್ರಸಾದ ಅಂತ ತಿಳ್ಕೊಂಡು ನಾವು ಗೋಮಾತೆಯ ಗಂಜಲನೂ ಕುಡಿತೀವಿ, ಸಗಣಿನೂ ಕುಡಿತೀವಿ. ಯಾಕೆ? ನಿಮ್ಮ ಕಣ್ಣು ಕಾಣಲ್ವಾ? ಯೂರಿಯಾ ಮಾತ್ರ ಹಾಕಿದ್ರೆ ಬೆಳೆಯುತ್ತೇನ್ರಿ? ಯಾರಾದರೂ ಕಾಂಗ್ರೆಸ್ ನಾಯಕರು ನೇಗ್ಲು ಹಿಡ್ಕೊಂಡಿರೋರಿದ್ದರೆ ಹೇಳಿಕೆ ಕೊಟ್ಟಿರೋ ಅಂಥವ್ರು ಹೋಗಿ ನಿಮ್ಮ ಜಮೀನಲ್ಲಿ ನೋಡಿ, ಗೊಬ್ಬರ ಸಗಣಿ ಹಾಕಿದ್ರೇ ಭೂಮಾತೆ ವರಪ್ರಸಾದನ ಕೊಡೋದು. ಇಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಬರೋದಿಲ್ಲ ಬೆಳೆ. ಸಗಣಿ ಹಾಕಲೇಬೇಕು, ಗಂಜಲಾನು ಹಾಕಲೇಬೇಕು, ಆವಾಗ ಬರೋದು. ಆದರೆ ನಿಮ್ಮ ಮಾನಸಿಕತೆ ಏನಿದೆ ಗೊತ್ತಾ? ಇವತ್ತು ನಿಮಗೆ ಚಿನ್ನದ ಬಗ್ಗೆ ಅಲ್ಲ. ಯಾಕೆ ಅಂದರೆ ಯಾವನೇ ಮನೇಲಿ ಬಿಸ್ಕೆಟ್ ಇಟ್ಕೊಂಡಿದ್ದಾನಲ್ಲ ಅವನಿಗೆ ಸಂಚಕಾರ ಎಲ್ಲಿದ್ರಾಗ್ಬಿಡುತ್ತೋ ಅನ್ನೋದು ನಿಮ್ಮ ಭಯ. ಮೋದಿಯವ್ರು ಹೇಳಿದ್ದೇನು ಅಂದರೆ ಹೆವಿಯಾಗಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಗೋಲ್ಡ್ ಮೇಲೆ ಅಂಥವ್ರು ಸ್ವಲ್ಪ ಹೋಲ್ಡ್ ಮಾಡಿ ನಿಂತ್ಕೊಳ್ಳಿ ಅಂತ ಹೇಳಿರೋದು. ಆ ವಿಷಯಕ್ಕೆ ನಾನು ಹೋಗೋದೇ ಇಲ್ಲ. ಚಿನ್ನದ ವಿಷಯ ಬಿಟ್ಟಾಕಿ, ಒಂದು ತಾಳಿ ಕೊಟ್ಟರು ಮದುವೆ ನಡೆಯುತ್ತೆ, ಗಂಡು ಹೆಣ್ಣು ಇಬ್ಬರು ಮನಸ್ಪೂರ್ವಕವಾಗಿ ಒಪ್ಕೊಂಡ್ರೆ ಮದುವೆ ನಡೆದೋಗುತ್ತೆ. ಎಣ್ಣೆ ಕಾಳಿನ ವಿಷಯಕ್ಕೆ ಬರೋವಾಗ ಕೃಷಿ ಅಧಿಕಾರಿಗಳು ರೈತರಿಗೆ ಹೇಳಬೇಕು, ಎಣ್ಣೆ ಕಾಳುಗಳನ್ನು ಬೆಳೀರಿ ಅಂತ. ಇವತ್ತು ರೋಜಾ ಹೂವು ಬೆಳಿತೀರಲ್ಲಪ್ಪ, ಎಲ್ಲರೂ ರೋಜಾ ಹೂವು ಬೆಳೆಯೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಎಣ್ಣೆ ಕಾಳುಗಳನ್ನು ಬೆಳೀರಿ. ಯಾಕೆ? ನಮ್ಮದು ಕರ್ನಾಟಕದಲ್ಲೇ ಇದೆಯಲ್ಲ ಎಣ್ಣೆ ಕಾಳುಗಳ ಅಭಿವೃದ್ಧಿ ನಿಗಮ ಅಂತ, ಅವರೇ ಎಣ್ಣೆ ಮಾಡ್ಬಿಟ್ಟು ಮಾರ್ತಾರೆ. ಸಫಲ್ ಅಂತ ಬ್ರ್ಯಾಂಡು. ಏನು ಮಾಡ್ತಿದ್ದೀರಾ ನೀವೆಲ್ಲ ಕೂತ್ಕೊಂಡು? ಪಾಮ್ ಆಯಿಲ್ ಇವತ್ತು ಎಲ್ಲಿಂದ ಬರಬೇಕು? ಮಲೇಷ್ಯಾದಿಂದ ಬರ್ತಿದೆ ಹೆಚ್ಚಿನ ಅಂಶ. ಮತ್ತು ಇವಾಗ ಪೆಟ್ರೋಲು ಡೀಸೆಲ್ನ ಬಗ್ಗೆ ಭಾಳ ಪುಂಕವಾಗಿ ಪುಂಗಿ ಊತ್ತಿದಾರಲ್ಲ ಕಾಂಗ್ರೆಸ್ ನಾಯಕರು. ಇವತ್ತು 55 ಲಕ್ಷ ಮೆಟ್ರಿಕ್ ಟನ್ನಷ್ಟು ಸ್ಟೋರೇಜನ್ನು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿರೋದು. ಬುನಾದಿ ಹಾಕ್ಕೊಟ್ಟಿದ್ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದನ್ನು ಫಿನಿಷ್ ಮಾಡಿದ್ಯಾರು? ನರೇಂದ್ರ ಮೋದಿಯವರು. ಕಾಂಗ್ರೆಸ್ ಪಾರ್ಟಿ ಎಲ್ಲೂ ಮಾಡಲಿಲ್ಲ. ನನಗೊಂದು ಮೋದಿಯವರು ಸ್ಪಷ್ಟಪಡಿಸ್ಬೇಕು. ಇವತ್ತು 70 ದಿನಗಳಿಗಾಗೋಷ್ಟು ರಿಸರ್ವನ್ನು ಇಟ್ಟಿದ್ದೀವಿ ನಾವು ಕ್ರೂಡ್ ಆಯಿಲ್ ಅಂತ ಹೇಳಿದ್ರಲ್ಲ, ಅದನ್ನು ಒಂದು ನಂಬಿಕೆ ಪ್ರಕಾರ ನೋಡೋದಾದರೆ ಮೋದಿಯವರು ಅದನ್ನು ಬಳಸಿರೋ ಅಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಅವರು ರಷ್ಯಾದಿಂದನೋ ಎಲ್ಲೆಲ್ಲಿಂದನೋ ಇವತ್ತು ತಂದು ನಮ್ಮ ಒಂದು ಬೇಡಿಕೆಯನ್ನು ಪೂರೈಸ್ತಾ ಇದ್ದಾರೆ ಅನ್ನೋದೇ ನನ್ನ ಮನಸ್ಥಿತಿ. ಇವರೆಲ್ಲ ಹೇಳ್ತೀರಲ್ಲ ಇವತ್ತು ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು ಅಂತ. ಇದೇ ಕಾಂಗ್ರೆಸ್ ಪಾರ್ಟಿ ಆಯಿಲ್ ಬಾಂಡ್ಸ್ನ ಕೊಟ್ಟೋಗಿತ್ತಲ್ಲ, ಅದ್ರ ಕೊನೆ ಕಂತನ್ನು ಈ ವರ್ಷ 2026ನೇ ಇಸ್ವಿಲಿ ಕೊಟ್ಟಿದ್ದಾರಲ್ಲ ಈ ಕಾಂಗ್ರೆಸ್ ನಾಯಕರು. ಎಲ್ಲೂ ಹೇಳಲ್ಲ, ಇವ್ರನ್ನ ನಂಬೇಡಿ ಯಾವತ್ತು. ಇವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹಾಗಾಗಿ ಇವತ್ತು ವಿನಂತಿಯನ್ನು ಮಾಡಲಿಲ್ಲ. ಒಬ್ಬ ನಾಯಕನಾಗಿ ನರೇಂದ್ರ ಮೋದಿಯವರು ಏನು ಮಾಡಿದ್ರು ಅಂದರೆ ಸಾಮ ದಾನ ಭೇದ ದಂಡ ಅನ್ನೋಂಥ 4 ಪ್ರಕಾರಗಳಲ್ಲಿ ಇವತ್ತು ಆಡಳಿತವನ್ನು ನಡೆಸ್ತಿರ್ತಕ್ಕಂಥದ್ದು. ಇದು ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನು ತೋರಿಸುತ್ತೆ ದೇಶದ ಜನರ ಮುಂದೆ. ಅದಕ್ಕೇ ನಾವೆಲ್ಲರೂ ಅವರು ಗಂಟೆ ಹೊಡೀರಿ ಜಾಗಟೆ ಹೊಡೀರಿ ಅಂದರು ಹೊಡೆದ್ವಿ, ಲೈಟ್ ಆಫ್ ಮಾಡಿಬಿಟ್ಟು ದೀಪವನ್ನು ಹಚ್ಚಿ ಅಂದ್ರೂ ಹಚ್ಚಿದ್ವಿ. ನಾನು ನೋಟನ್ನು ಅಮಾನ್ಯೀಕರಣ ಮಾಡ್ತಾಯಿದ್ದೀವಿ, ಎಲ್ಲರೂ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅನುಭವಿಸಿ ಅಂದರು, ಅನುಭವಿಸಿದ್ವಿ. ಕೊರೋನಾ ಸಂಕಷ್ಟದಲ್ಲಿ ಲಾಕ್ಡೌನ್ ಮಾಡ್ತೀವಿ ಅಂದ್ರೂ ನಾವು ಒಪ್ಕೊಂಡ್ವಿ. ಇವಾಗ ಹಂಗೇ ಮಿತವ್ಯಯವನ್ನು ಪಾಲನೆ ಮಾಡಿ ಅಂತ ಹೇಳ್ತಿದ್ದಾರೆ. ಯಾರ್ಯಾರು ಕಾಂಗ್ರೆಸ್ ಇವತ್ತು ಮಾತಾಡ್ತಾ ಇದ್ದೀರಲ್ಲ, ಕಾಂಗ್ರೆಸ್ಸು ಮತ್ತು ನಿಮ್ಮ ಇಂಡಿ ಮೈತ್ರಿಕೂಟದ ಬಾಲಂಗೋಚಿ ಪಕ್ಷಗಳೇನಿದ್ದೀರಲ್ಲ, ನಿಮ್ಮ ಮನೆಗಳಲ್ಲಿರೋರೇ ಯಾರ್ಯಾರು ಆಮದು ವಸ್ತುಗಳಿಗೆ ಬೇಡಿಕೆಯನ್ನು ಕೊಡ್ತೀರಾ ಆನ್ಲೈನಲ್ಲಿ, ಅಂದರೆ ಹೊರದೇಶದಿಂದ ಬಂದಿರೋವು ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಬಿಟ್ಟು ಉಳಿದಿರೋ ಅಂಥವನ್ನ ವೋಕಲ್ ಫಾರ್ ಲೋಕಲ್ ಅಂತ ಹೇಳ್ತೀವಲ್ಲ, ಅಂಥ ವಸ್ತುಗಳಿಗೆ ಬೇಡಿಕೆಗಳನ್ನ ಕೊಡಿ. ನಿಮ್ಮ ಮನೆಗಳಲ್ಲೆಲ್ಲ ಇಟಲಿ ಟೈಲ್ಸೇ ಆಗಬೇಕು, ಓಡೋಂಥ ಫ್ಯಾನು ಅಮೇರಿಕಾದೇ ಆಗಬೇಕು. ಭಾರತ ಮಾತ್ರ ಭಾರತ್ ಮಾತಾ ಕಿ ಜೈ ಅಂತ ಬಾಯಲ್ಲಿ ಹೇಳಿದ್ರೆ ಹೆಂಗ್ರಿ ದೇಶ ಉದ್ಧಾರ ಆಗುತ್ತೆ? ನಿಮ್ಮ ಮಕ್ಕಳಾಗಲಿ ನಿಮ್ಮ ಮನೆ ಕುಟುಂಬದವರಾಗಲಿ ಯಾರು ವಿದೇಶಿ ಪ್ರವಾಸಗಳು ಹೋಗ್ತಿಲ್ವಾ? ಉಳಿಸ್ರಿ ದುಡ್ಡನ್ನ. ಇವತ್ತು ಏರ್ ಇಂಡಿಯಾದವರು ಇವತ್ತು ವಿಮಾನಕ್ಕೆ ಹಾಕುವಂಥ ಇಂಧನದ ಬೆಲೆ ಜಾಸ್ತಿ ಆಗಿದೆಯಲ್ಲ, ಅದರಿಂದ ಇವತ್ತು ವಿಮಾನಯಾನಗಳ ಸಂಖ್ಯೆನೇ ಕಮ್ಮಿ ಮಾಡ್ತಾ ಇದ್ದಾರೆ. ಇಂಥ ಎಲ್ಲ ಗಂಭೀರ ವಿಷಯ ಇದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಕೊರಿತಾ ಇರೋದೇನು ಗೊತ್ತಾ? ಒಂದು ಕೀಳು ಮಟ್ಟದ ಭಾವನೆ ಏನಿದೆ ಗೊತ್ತಾ? ನಿಮ್ಮ ಸಂಚಲ ಏನಿದೆ ಗೊತ್ತಾ? ಹೆಂಗಾದರೂ ಮಾಡಿ ಇವಾಗ ಮಳೆಗಾಲ ಶುರುವಾಗುತ್ತೆ, ಯೂರಿಯಾದ ಕೊರತೆ ಎದುರಾಗಲಿ, ಅದನ್ನ ಇಟ್ಕೊಂಡು ದೇಶದಲ್ಲಿ ಒಂದಷ್ಟು ಅಶಾಂತಿ ಮಾಡೋಣ ಅಂತ. ಆದರೆ ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಅಂತಂದಿದ್ದು ಇದೇ ನರೇಂದ್ರ ಮೋದಿಯವರು. ಕನಿಷ್ಠ ಬೆಂಬಲ ಬೆಲೆಗಳನ್ನು ಗಣನೀಯವಾಗಿ ಏರಿಕೆ ಮಾಡಿ ರೈತರಿಗೆ ಬೆನ್ನೆಲುಬಾಗಿ ನಿಂತಿರೋರು ಇದೇ ನರೇಂದ್ರ ಮೋದಿಯವರು. ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಕೊಟ್ಟಿದ್ದು ಇದೇ ನರೇಂದ್ರ ಮೋದಿಯವರು ಅನ್ನೋದನ್ನು ನೀವು ಮರಿಬೇಡಿ, ನೀವು ಒಪ್ಕೊಂಬೇಡಿ. ಆದರೆ ಮಾಡಿರೋಂಥ ಒಳ್ಳೆ ಕೆಲಸಗಳನ್ನು ತುಚ್ಛವಾಗಿ ಮಾತಾಡೋದನ್ನು ಬಿಡಬೇಕು. ಅದು ರಾಜಕೀಯದ. ಯಾಕೆಂದರೆ ಬೆಳೆಸೋವನು ನಾಯಕ, ತುಳಿದು ಬೆಳೆಯೋವನು ನಾಯಕ ಅಲ್ಲ. ಹಾಗಾಗಿ ಮೋದಿಯವರು ಇವತ್ತು ಸಮಾಧಾನದಿಂದ ಜನರಿಗೆ, ತಂದೆ ಒಬ್ಬ ಮಕ್ಕಳಿಗೆ ಯಾವ ರೀತಿಯ ಅರಿವನ್ನು ಕೊಡಬೇಕೋ ಆ ರೀತಿಯಾದ ಅರಿವನ್ನು ಕೊಟ್ಟಿದ್ದಾರೆ. ಅದಾಗದೇ ಇದ್ದಾಗ ಭೇದ ಮಾಡ್ತಾರೆ. ಅಂದರೆ ಈಗ ನೋಡಿ, ರಾಜಕೀಯಕ್ಕೋಸ್ಕರ, ಚುನಾವಣೆ ಇದ್ದಿದ್ದಕ್ಕೋಸ್ಕರ ಪೆಟ್ರೋಲ್ ಬೆಲೆನ ಜಾಸ್ತಿ ಮಾಡಲಿಲ್ಲ, ಪಶ್ಚಿಮ ಬಂಗಾಳದ್ದು ಮತ್ತು ಇದು ಅಸ್ಸಾಂನ ಚುನಾವಣೆದು ಫಲಿತಾಂಶ ಬಂದಿದ್ದ ತಕ್ಷಣ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ನಮ್ಮ ರಾಜ್ಕುಮಾರ್ ಹೇಳಿದ ಭವಿಷ್ಯ ನಿಜ ಆಗೋಯ್ತು ಅಂತ ಹೇಳ್ತೀರಲ್ಲ, ಇವರೆಲ್ಲರೂ ನಿಮ್ಮಿಂದ ಮುಚ್ಚಿಡೋ ಅಂಥ ಒಂದು ಪ್ರಮುಖವಾದ ಅಂಶ ಇದೆ.
ಏನು ಮಾಡ್ತು ಅಂತ ಹೇಳಿದ್ರೆ ಅಬಕಾರಿ ಸುಂಕನ 10% ಕಮ್ಮಿ ಮಾಡಿದರು ಎಲೆಕ್ಷನ್ ಟೈಮಲ್ಲೇ. ಯಾಕೆಂದರೆ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ ಅಂತ. 60 ಬ್ಯಾರಲ್ಗೆ $60 ಕ್ರೂಡ್ ಆಯಿಲ್ ಇವತ್ತು, ಅಂದರೆ ಕಚ್ಚಾ ತೈಲ ಇವತ್ತು $100-120 ಬಂದು ನಿಂತ್ಕೊಂಡಿದೆ. 1,00,000 ಕೋಟಿ ರೂಪಾಯಿಗಳು ಇವಾಗ ತೈಲ ಕಂಪನಿಗಳಿಗೆ ಲಾಸ್ ಆಗ್ತಾ ಇರೋದು. ಅವತ್ತು ಮನಮೋಹನ್ ಸಿಂಗ್ ಅವರು ಒಂದು ತಪ್ಪು ಕೆಲಸ ಮಾಡಿದ್ರು. ಸಬ್ಸಿಡಿಯನ್ನಾದರೂ ಕೊಟ್ಬಿಟ್ಟು ಜನಗಳ ಮನಸ್ಸನ್ನು ಗೆಲ್ಲಬೇಕು ಅಂತ ಆಯಿಲ್ ಬಾಂಡ್ಸ್ ಕೊಟ್ಟೋದ್ರಲ್ಲ, ಅದನ್ನು ತೀರಿಸಿ ಈಗಷ್ಟೇ ನಿರಾಳವಾಗಿ ಉಸಿರಾಡ್ತಾ ಇದ್ದಂಥ ತೈಲ ಕಂಪನಿಗಳು ಈಗ ಮತ್ತೆ ನಷ್ಟದ ಕಡೆಗೆ ಹೋಗ್ತಿದೆ. ಅದನ್ನು ನಾವು ಮತ್ತೆ ಬಡ್ಡಿ ಸಮೇತವಾಗಿ ತೀರಿಸ್ಬೇಕಾ ಅನ್ನೋಂಥ ಪ್ರಶ್ನೆನ ನಾವೆಲ್ಲರೂ ಇಟ್ಕೊಳ್ಬೇಕು. ಆದರೆ ಅದನ್ನು ಮುಚ್ಚಾಕೋದಕ್ಕೋಸ್ಕರ 10% ಸುಂಕನ ಕೇಂದ್ರ ಸರ್ಕಾರ ಇಳಿಸ್ತಲ್ಲ, ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಮುಖಬೆಲೆನೇ ₹3 ಇಕ್ಕೊಂಡಿದೆಯಲ್ಲ ಜಾಸ್ತಿ ಮಾಡಿ, ಅದಕ್ಕೆ ಸೆಸ್ಸನ್ನು ಹಾಕ್ತಿದಾರಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ, ಇಲ್ಲಿ ₹5 ಇಳಿಸಿ. ಜನಕ್ಕೆ ಕಷ್ಟ ಆಗ್ತಿದೆಯಲ್ಲ ಬೆಲೆ ಏರಿಕೆ ಬಗ್ಗೆ. ಏನು ನಾವು ಕೊಟ್ಟಿದ್ದೆ ₹2,000 ನಿಮ್ಮಿಂದನೇ ಇವತ್ತು ಬೆಲೆ ಜಾಸ್ತಿ ಆಗಿರೋದು. ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡಿದೆಯೋ ಇಲ್ವೋ ಅದು ಒಂದು ಭಾಗದಿಂದ ನೋಡೋದಾದರೆ ನಿಮ್ಮಿಂದನೇ ಬೆಲೆ ಜಾಸ್ತಿ ಆಗಿರೋದು. ಎಲ್ಲಾದ್ರ ಮೇಲೂ ತೆರಿಗೆಯ ಬರೆಯನ್ನು ಹೇಳಿದಿರ, ಅದರಿಂದ ಇವತ್ತು ಬೆಲೆ ಜಾಸ್ತಿ ಆಗಿದೆ ಅಂತಲೇ ನಾವು ಹೇಳ್ಬೋದು. ಶೈಕ್ಷಣಿಕ ವೆಚ್ಚ ಇರ್ಬೋದು, ವೈದ್ಯಕೀಯ ವೆಚ್ಚ ಇರ್ಬೋದು, ಎಲ್ಲ ಯಾವುದು ದಿನಸಿ ಪದಾರ್ಥಗಳಿರ್ಬೋದು, ಎಲ್ಲಾದ್ರ ಬೆಲೆನೇ ಹೆಚ್ಚಿಗೆ ಆಗಿರೋದು ಕಾರಣನೇ ಇಲ್ಲಿ ಕರ್ನಾಟಕದಲ್ಲಿ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಪಾರ್ಟಿ ಅಂತಲೇ ಹೇಳ್ಬೋದು. ಹಾಗಾಗಿ ಇವರು ಆಯಿಲ್ ಬಾಂಡ್ನ ವಿಚಾರ ಹೇಳಲ್ಲ, ನರೇಂದ್ರ ಮೋದಿ ಅವರು ತೆಗೆದಾಕ್ತಂಥ ಅಬಕಾರಿ ಸುಂಕನ ಬಗ್ಗೆ ಹೇಳಲ್ಲ ಇವರು. ಹಾಗಾಗಿ ಇವರು ಏನು ಮಾಡಿದ್ದಾರೆ, ಮೋದಿಯವರು ಇವತ್ತು ಎಲ್ಲರೂ ಸರಳವಾಗಿ ಜೀವನವನ್ನು ಮಾಡ್ಕೊಳೋದನ್ನು ಕಲೀರಿ ಅಂದಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರಲ್ಲ ಅವತ್ತು, ಪ್ರತಿದಿನ ವಾರದಲ್ಲಿ ಸೋಮವಾರನೋ ಏನೋ ಒಂದಿನ ಎಲ್ಲರೂ ಉಪವಾಸ ಇರೋಣ, ಆದಷ್ಟು ನಮ್ಮ ಹಿತ್ಲುಗಳಲ್ಲಿ ತರಕಾರಿಯನ್ನು ಬೆಳೆಯೋದನ್ನು ಕೈತೋಟನ ಮಾಡಿ ಅಂತ. ಆ ಪ್ರತೀತಿ ಇವತ್ತಿಗೂ ಉಳಿದಿದೆ ಇವತ್ತು. ಆದರೆ ಇದೆಲ್ಲದರ ನಡುವೆ ನಾನು ಇವತ್ತು ಜನಗಳಿಗೆ ಸಂದೇಶ ಕೊಡ್ತಾಯಿದ್ದೀನಿ, ನಾನು ಅದನ್ನು ಪಾಲಿಸಬೇಕು ಅಂತ ಹೇಳ್ಬಿಟ್ಟು ಎಷ್ಟು ದೊಡ್ಡದಾದಂಥ ಒಂದು ಸವಾಲನ್ನು ಇವತ್ತು ಮೋದಿಯವರು ಎದುರಿಸ್ತಾ ಇರೋದು. ನಾವು ಇತ್ತೀಚೆಗೆ ಪಂಜಾಬಲ್ಲಿ ನೋಡಿದ್ವಿ. ಪಂಜಾಬಲ್ಲಿ ಹೋದಾಗ ಒಂದು ಫ್ಲೈಓವರ್ ಮೇಲೆ ಇವ್ರನ್ನ ಬ್ಲಾಕ್ ಮಾಡಿಬಿಟ್ಟಿದ್ರು. ರೈತ ವಿರೋಧಿ ಚಳುವಳಿ ನಡೀತಿತ್ತಲ್ಲಪ್ಪ, ಅದು ಯಾವುದೋ ಹೋರಾಟ ನಡೀತಿತ್ತಲ್ಲ, ಕೃಷಿ ಬಿಲ್ಗಳನ್ನ ತೊಗೊಂಬರ್ತೀವಿ ಅಂದಾಗ ಅವಾಗ ಕಾಂಗ್ರೆಸ್ಗೆ ಮತ್ತು ಇಂಡಿ ಮೈತ್ರಿಕೂಟದ ಬಾಲಂಗೋಚಿಗಳಿಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿತ್ತು. ಅರ್ಧ ಗಂಟೆಗಳ ಕಾಲ ನಿಲ್ಲಿಸಿದ್ರಲ್ಲ, ಭದ್ರತಾ ವೈಫಲ್ಯ ಆಗಿತ್ತಲ್ಲ. ಇತ್ತೀಚೆಗೆ ಶಾಂಘೈ ಒಂದು ಇದಕ್ಕೆ ಹೋಗಿದ್ರಲ್ಲ, ಶಾಂಘೈಗೆ ಹೋಗಿದ್ದಾಗ ಪುಟಿನ್ ಅವರು ಮತ್ತು ಮೋದಿಯವರು ಕಾರಲ್ಲಿ ಹೋದ್ರಲ್ಲ, ಬಾಂಗ್ಲಾದೇಶದಲ್ಲಿ ಒಬ್ಬನ ಏಜೆಂಟ್ನ ಹೊಡೆದಾಕಿದ್ರಲ್ಲ, ಇದೆಲ್ಲ ಯಾರಿಗೂ ಕಾಣಿಸ್ತಾ ಇಲ್ವಾ? ಹಾಗಾಗಿ 145 ಕೋಟಿ ಜನರನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳನ್ನ ಇವತ್ತು ಉಗ್ರಗಾಮಿಗಳಿಂದ, ಭಯೋತ್ಪಾದಕರಿಂದ ಒಂದು ಎಚ್ಚರಿಕೆ ಅಂದರೆ ಪ್ರಾಣ ಬೆದರಿಕೆಯನ್ನು ಎದುರಿಸ್ತಾ ಇರೋಂಥ ಒಬ್ಬ ಮಹಾನ್ ನಾಯಕ ನರೇಂದ್ರ ಮೋದಿಯವರು. ಅವ್ರ ಪ್ರಾಣಕ್ಕೆ ಸಂಚಕಾರ ಬಂದರೆ ದೇಶದ ಭವಿಷ್ಯ ಎಲ್ಲಿಗೆ ಹೋಗ್ಬೋದು? ಇವತ್ತು ಆರ್ಥಿಕತೆಯಲ್ಲಿ ಅಮೇರಿಕಾ ಮತ್ತು ಚೈನಾ, ಜಪಾನನ್ನು ಬಿಟ್ಟರೆ, ಯುರೋಪ್ ಕಂಟ್ರಿಗಳನ್ನ ಬಿಟ್ಟರೆ ಸಬಲವಾದಂಥ ಆರ್ಥಿಕತೆ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಭಾರತ. ಅದನ್ನು ಹೇಗಾದರೂ ಮಾಡಿ ಕೆಳಗಡೆ ಬೀಳಿಸ್ಬೇಕು ಅಂತ ಜಗತ್ತಿನಲ್ಲಿ ಹಲವಾರು ಷಡ್ಯಂತ್ರಗಳು ನಡೀತಿದೆ. ಅದಕ್ಕೆ ತಕ್ಕಂಗೆ ಇವಾಗ ಮೋದಿಯವರು ಸಮಾಧಾನ ಭೇದದ ದಂಡದ ಅಡಿಯಲ್ಲಿ ಇವತ್ತು ಒಂದೊಂದೇ ನಿರ್ಣಯಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ನಾನು ಹೇಳ್ತಿರೋದು, ಇವತ್ತು ಚಿನ್ನದ ಬಗ್ಗೆ, ಪೆಟ್ರೋಲ್ ಬಗ್ಗೆ ಮಾತಾಡ್ತಾ ಇರೋವಂಥ ಬಾಲಂಗೋಚಿಗಳು ನೀವು ಯಾರಿದ್ದೀರಾ? ನಾವು ಸಗಣಿ ಮತ್ತು ಗಂಜಲನೇ ಕುಡ್ಕೊಂಡು ಬದುಕ್ತೀವಿ. ಆದರೆ ನೀವು ಮಾತಾಡಬೇಕಾಗಿರೋವಂಥ ವಿಷಯ ಏನು ಅಂದರೆ, ನೀವು ಈ ಸ್ಥಾನದಲ್ಲೇ ಇದ್ದಿದ್ರೆ, ನೀವೇ ಈಗ ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದರೆ ನೀವೇನು ಮಾಡ್ತಿದ್ರಿ ಅನ್ನೋದಕ್ಕೆ ಉತ್ತರ ಹೇಳ್ರಿ. ರೈತರಿಗೆ ಇವಾಗ ಸಂಕಷ್ಟ ಎದುರಾಗೇ ಆಗುತ್ತೆ ಅನ್ನೋದಾದರೆ ನೀವು ಅದನ್ನು ಹೆಂಗೆ ಬಗೆಹರಿಸ್ತಿದ್ರಿ ಅಂತ. ಅದು ಬಿಟ್ಬಿಟ್ಟು ರೈತರನ್ನ ಎತ್ಕಟ್ಬಿಟ್ಟು ಒಂದಷ್ಟು ದೊಂಬಿ ಗಲಾಟೆಗಳು ಮಾಡ್ಸೋಣ ಅನ್ನೋದನ್ನು ಮಾತ್ರ ಯೋಚನೆ ಮಾಡಬೇಡ್ರಿ. ಇದು ನಿಮ್ಮ ಕೀಳು ಮನಸ್ಥಿತಿಯನ್ನು, ನಿಮ್ಮ ಒಂದು ಸೋಕಾಲ್ಡ್ ಫೇಸ್ ಅಂದರೆ ಮುಖವಾಡ ಏನಿದೆಯಲ್ಲ, ಅದನ್ನು ಜನರ ಮುಂದೆ ಜಾಗೀರು ಮಾಡುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡ್ತೀರಾ. ಆದರೆ ಇವತ್ತು ದೇಶದ ಕೋಟ್ಯಾನುಕೋಟಿ ಅಂಧಭಕ್ತರಿಗೆ ಇವತ್ತು ಏನು ಅನ್ನಿಸ್ತಿದೆ ಅಂದರೆ, ಯಾರ್ಯಾರು ಪರಿವಾರದ ಗುಲಾಮ್ತನ ಮಾಡ್ತಿದ್ದೀರಲ್ಲ ಪುಟ್ನೆಕ್ಕೊಂಡು, ಅವ್ರು ಕೇಳಿಸ್ಕೊಳ್ರಿ. ನಾನು ನೇರವಾಗಿ ಹೇಳ್ತಿರೋದು, ಈ ದೇಶದ ಪ್ರಧಾನಮಂತ್ರಿ ಅಂದರೆ ಪ್ರಧಾನ ಸೇವಕ ಅಂತ ಅವ್ರು ಸ್ವತಃ ಹೇಳ್ಕೊಳ್ತಾರಾದರೂ ನಾವೆಲ್ಲರೂ ಅವರನ್ನು ತಂದೆಯ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಅವ್ರಿಗೇನಾದರೂ ಪ್ರಾಣಕ್ಕೆ ಸಂಚಕಾರ ಎಲ್ಲಿ ಬರುತ್ತೋ ಅನ್ನೋಂಥ ಭೀತಿ ನಮ್ಮನ್ನು ಕಾಡ್ತಿದೆ. ಆದರೆ ನೀವು ಇವತ್ತು 9,000 ಕೋಟಿ ಬೆಲೆ ಬಾಳೋ ಅಂಥದ್ದು ಏನು ನಿಮ್ಮ ಒಂದು ವಿಮಾನವನ್ನು ಇಟ್ಕೊಂಡಿದ್ದೀರಾ, ಅದನ್ನು ಮಾರ್ಬಿಟ್ಟು ನೀವು ಸರಳತೆಯನ್ನು ಮೆರೀರಿ ಅಂತ ಹೇಳ್ತೀರಲ್ಲ, ನಿಮಗೆಲ್ಲ ನಾಚಿಕೆ ಆಗೋದಿಲ್ವೇನ್ರಿ? ಒಬ್ಬ ದೇಶದ ಪ್ರಧಾನಮಂತ್ರಿ ಅಂದರೆ ಅದರ ಘನತೆ ಎಷ್ಟು, ಅದರ ಗತ್ತೆಷ್ಟು, ಅದರ ಗೈರತ್ತೆಷ್ಟು ಅನ್ನೋದು ಗೊತ್ತಿಲ್ವೇನ್ರಿ? ಇವಾಗ ಯಾರೇ ಆಗಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಬಂದು ಮಾತಾಡ್ತಿರಲ್ಲ, ನೀವು ಸಮಾಜದ ಮುಂದೆ ಯಾವ ರೀತಿ ಮಕ್ಕ ಎತ್ಕೊಂಡು ಮಾತಾಡ್ತೀರಾ? ಒಬ್ಬ ಪ್ರಧಾನಮಂತ್ರಿ ಒಂದು ಫ್ಲೈಟನ್ನು ಇಟ್ಕೊಂಡ್ರೆ ಏನ್ರಿ ತಪ್ಪು? ಹಾಗಾಗಿ ಮೋದಿಜಿ, ನೀವೊಂದು ತಪ್ಪನ್ನ ಮಾಡಬಾರ್ದಾಗಿತ್ತು, ಆ ತಪ್ಪನ್ನ ಮಾಡಿಬಿಟ್ಟಿದ್ದೀರಾ.
ನಿಮ್ಮ ಸಾಲಿನಲ್ಲೇ ಬರುವಂಥ ಯಾರ್ಯಾರು ಬೆದರಿಕೆಯನ್ನು ಎದುರಿಸ್ತಿದ್ದಾರೋ ಅಂಥ ನಾಯಕರಾದರೂ ದೇಶದ ಭದ್ರತೆಯ ದೃಷ್ಟಿಯಿಂದ, ಯಾಕೆಂದರೆ ಒಂದು ಚುನಾವಣೆಯನ್ನು ಮಾಡಿ ಈ ರೀತಿಯಾದಂಥ ಒಂದು ಸರಿಯಾದಂಥ ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿಗಳ ವ್ಯಯವನ್ನು ಕೂಡ ಮಾಡಬೇಕು, ಮತ್ತು ದೇಶ ಒಬ್ಬ ಮಹಾನ್ ದೇಶ ಪ್ರೇಮಿಯನ್ನು ಕಳ್ಕೊಂಡ್ಬಿಡುತ್ತೆ ಅನ್ನೋಂಥ ಆತಂಕ ಇವತ್ತು ನಮ್ಮನ್ನು ಕಾಡ್ತಿದೆ. ಹಾಗಾಗಿ ನೀವು ಈ ತಪ್ಪನ್ನ ಮಾಡಬಾರ್ದಾಗಿತ್ತು. ಎರಡೇ ಗಾಡೀಲಿ ಇವತ್ತು ನಿಮ್ಮ ಕಚೇರಿಗೆ ತೆರಳಿದ್ದೀರಾ, ಒಂದೇ ಒಂದು ಬೆಂಗಾಲ್ ವಾಹನ ಮತ್ತು ನಿಮ್ಮ ವಾಹನದಲ್ಲಿ ಈ ರೀತಿ ತಪ್ಪನ್ನು ನೀವು ಮಾಡಬೇಡಿ. ಹಾಗಾಗಿ ಮೋದಿಜಿಯವರೇ, ನಾನು ನಿಮ್ಮ ಮುಂದೆ ಕಳಕಳಿಯಿಂದ ಮನವಿಯನ್ನು ಮಾಡ್ತೀನಿ, ಪ್ರಾರ್ಥನೆಯನ್ನು ಮಾಡ್ತೀನಿ, ವಿನಂತಿಯನ್ನು ಮಾಡ್ತೀವಿ. ಕನಿಷ್ಠ ಪಕ್ಷ ನೀವು 3 ಜನರಾದರು, ಅಂದರೆ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಮತ್ತು ರಾಜನಾಥ್ ಸಿಂಗ್ ಅವರು, ನೀವು 3 ದೇಶದ ಭದ್ರತೆಯ ದೃಷ್ಟಿಯಿಂದ ಬಹಳ ಪ್ರಮುಖವಾದಂಥ ಸ್ಥಾನದಲ್ಲಿದ್ದೀರಾ. ಬಹಳ ಅಪಾಯಕಾರಿ ಮತ್ತು ಪ್ರಾಣ ಬೆದರಿಕೆಯ ಸವಾಲುಗಳನ್ನು ಎದುರಿಸ್ತಾ ಇದ್ದೀರಾ. ಕನಿಷ್ಠ ಪಕ್ಷ ನೀವು 3 ಜನರಾದ್ರೂ ಕೂಡ ಯಾವುದು ಬೆಂಗಾಲು ವಾಹನಗಳಿದ್ದಾವೆ ಭದ್ರತೆಯನ್ನು ಕಡಿತಗೊಳಿಸ್ದಂಗೆ ಭದ್ರತೆಯ ಕಡೆಗೆ ನೀವೆಲ್ಲರೂ ಒಂದು ಏಕಾಗ್ರತೆಯನ್ನು ವಹಿಸಬೇಕು. ನಿಮ್ಮ ಭದ್ರತೆಯಲ್ಲಿ ಯಾವುದೇ ಲೋಪ ಆಗದೇ ಇದ್ದಂಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಹಾಗಾಗಿನೇ ಸ್ನೇಹಿತರೆ, ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ಪೆಟ್ರೋಲು ಡೀಸಲು ಒಂದು ಭಾಗ, ಎಣ್ಣೆ ಕಾಳುಗಳು ಇನ್ನೊಂದು ಭಾಗ, ಚಿನ್ನ ಮಗದೊಂದು ಭಾಗ. ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋ ಪ್ರಮುಖವಾದ ಭಾಗ ಅದು ಯೂರಿಯಾ ನಮ್ಮ ರೈತರ ಒಂದು ಬೆನ್ನೆಲುಬು. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೆ ಪರಿಹಾರೋಪಾಯಗಳನ್ನ ಕಂಡುಕೊಳ್ಬೇಕಾಗಿರೋದು ರೈತರಿಗೆ ಧೈರ್ಯವನ್ನು ತುಂಬಬೇಕಾಗಿರೋವಂಥ ನಾಯಕರು ಇವತ್ತು ಸಗಣಿ ಗಂಜಲ ಅಂತ ಮಾತಾಡಿಕೊಂಡು ತಮ್ಮ ಬಾಯಿಲನ್ನ ಬಚ್ಚಲು ಮಾಡ್ಕೊತಾರಲ್ರಿ. ಹಾಗಾಗಿನೇ ಮೋದಿಜಿಯವರು ಒಂದು ಗಂಭೀರವಾದ ತಪ್ಪನ್ನು ಮಾಡಿದ್ದಾರೆ. ಅವ್ರ ಭದ್ರತೆಯನ್ನು ಕಡಿತಗೊಳಿಸ್ಕೊಂಡು ಅದನ್ನು ಮಾಡಬಾರ್ದು ಅಂತ ಹೇಳೋ ವಿಷಯನ ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ, ಮೋದಿಜಿ ನೀವು ಒಂದು ತಪ್ಪನ್ನು ಮಾಡಿದ್ದೀರಾ, ಇಂಥ ಗಂಭೀರವಾದ ತಪ್ಪನ್ನು ನೀವು ಮಾಡಬೇಡಿ ಅಂತ ವಿನಂತಿ ಮಾಡೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ.